ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಡೈಲಿ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಗಿಲು ತೊಳೆದು ರಂಗೋಲಿ ಬಿಟ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ. ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ತುಂಬ ಅದ್ದೂರಿಯಾಗಿ ಆ ಥರ ಏನಿಲ್ಲ. ಸಿಂಪಲಾಗಿ ಹೂ ಮಾಡಿಸಿ ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ತೀನಿ. ಹಾಗೆ ಎಲ್ಲರಿಗೂ ಟಿಫನ್ ರೆಡಿ ಮಾಡಿ ಮಕ್ಕಳಿಗೂ ಹಾಕ್ಕೊಟ್ಟು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಮಗ ಕಾಲೇಜಿಗೆ ಹೋದ. ಹಾಗೆ ನಾನು ಮೀಶೋದಿಂದ ಒಂದು ಕಾರ್ ಕವರ್ನ ಬುಕ್ ಮಾಡಿದ್ದೆ. ಬಂದಿತ್ತು ಪಾರ್ಸಲು. ಹೇಗಿದೆ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಕೂತ್ಕೊಂಡೆ. ರಿಟರ್ನ್ ಆಪ್ಷನ್ ಕೂಡ ಇತ್ತು. ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಕಳ್ಸೋಣ ಅಂದ್ಬಿಟ್ಟು ತಂದಾಗ್ಲೇ ಓಪನ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲ ಚೆನ್ನಾಗಿದ್ರೆ ಓಕೆ ತಗೊಳೋದು, ಇಲ್ಲಾಂದರೆ ರಿಟರ್ನ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ. ನಾನು ಒಂದು 7-8 ಮಂತ್ ಬ್ಯಾಕ್ ಒಂದು ತರಿಸಿದೆ, ಅದು ಕೂಡ ಚೆನ್ನಾಗಿತ್ತು. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಗನೆ ಹೋಗುತ್ತೆ, ತುಂಬಾ ಧೂಳು ಕೂಡ. ಹಾಗಾಗಿ ಇನ್ನೊಂದು ತರಿಸಿದೆ, ಅದು ಸ್ವಲ್ಪ ಹರಿದೋಗಿತ್ತು ಹಳೇದು. ಇವಾಗ ಇನ್ನೊಂದು ತರಿಸಿ ನೋಡೋಣ, ಚೆನ್ನಾಗಿದ್ರೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡಿದೆ. ಪರವಾಗಿಲ್ಲ, ತುಂಬಾ ತೆಳುವಿತ್ತು. ಕಮ್ಮಿನೇ, ಕಾಸೇನು ಜಾಸ್ತಿ ಇರಲಿಲ್ಲ. ಲಾಸ್ಟ್ ಟೈಮ್ ತರಿಸಿದ್ದೆ 2000 ತರಿಸಿದೆ, ಇದು ಬರೀ 1000 ರೂಪಾಯಿ ಒಳಗಡೆನೇ ಇತ್ತು. ಹಾಗಾಗಿ ಇದನ್ನ ತರಿಸ್ಕೊಂಡೆ. ಚೆನ್ನಾಗಿದೆ, ಪರವಾಗಿಲ್ಲ ಅನಿಸ್ತು. ಓಕೆ ತುಂಬ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ದುಡ್ಡಿಗೆ ತಕ್ಕನಾಗಿತ್ತು. 2000 ರೂಪಾಯಿ ಕೊಟ್ಟು ತರಿಸಿದ್ದು, ಅದು ತುಂಬಾ ಚೆನ್ನಾಗಿತ್ತು. ಇದು ಸ್ವಲ್ಪ ಪರವಾಗಿಲ್ಲ, ಓಕೆ. ಕಾರಿಗೆ ಸೈಜ್ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂದ್ಬಿಟ್ಟು ಚೆಕ್ ಮಾಡಿದೆ. ಕರೆಕ್ಟಾಗಿ ಆಗಿತ್ತು. ಹಂಗಾಗಿ ಕಾರಿಗೆ ಹಾಕಿಬಿಟ್ಟು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಯಿತು. ಅಷ್ಟೊತ್ತಿಗೆ ಮಕ್ಕಳೆಲ್ಲ ಮನೆಗೆ ಬಂದರು. ಹಾಗೆ ನಮ್ಮನೆಯವರು ಕೂಡ ಬಂದಿದ್ದರು. ಎಲ್ಲರೂ ಹೊರಗಡೆ ಹೋಗಿ ಬರೋಣ, ಒಂದು ವಾಕ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ಸಂಜೆ ಮೇಲೆ ಹೊರಟ್ವಿ. 6 ಗಂಟೆ ಆಗಿದೆ ಇವಾಗ ಟೈಮು. ಹಾಗೆ ಮಕ್ಕಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡಿಸ್ಬಿಟ್ಟು ಸ್ವಲ್ಪ ಸಂತೆ ಕಡೆ ಎಲ್ಲ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಮೊಮೋಸ್ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಮೊಮೋಸಿಗೆ ಆರ್ಡ್ರ್ ಕೊಟ್ವಿ. ಮೊಮೋಸ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಅವರು ಆವಾಗಲೇ ರೆಡಿ ಮಾಡಿ ಕೊಡ್ತಾರೆ. ಹಾಗಾಗಿ ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ. ಹಾಗೆ ಅಲ್ಲಿ ಅವ್ರು ರೆಡಿ ಮಾಡೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ಅಪೋಲೋಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ಅಪೋಲೋ ಮೆಡಿಕಲಿಗೆ ಹೋದ್ವಿ. ಅಪೋಲೋ ಮೆಡಿಕಲಿಗೆ ಹೋಗ್ಬಿಟ್ಟು ಕ್ರೀಮು ಬಾಡಿ ಲೋಷನ್ ಎಲ್ಲ ಖಾಲಿಯಾಗಿತ್ತು, ತೊಗೊಂಡು ಬರೋಣ ಅಂತ ಅಲ್ಲಿ ಹೋಗಿ ತೊಗೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ವಾರಕ್ಕೊಂದ್ಸರಿ ನಾವು ಏನಾದರೂ ಬೇಕಂದರೆ ನಮ್ಮೆಲ್ಲರೂ ಹಿಂಗೆ ಒಟ್ಟಿಗೆ ಬಂದು ಬೇಕಾಗಿದ್ದನ್ನೆಲ್ಲ ತೊಗೊಂಡು ಬರ್ತೀವಿ. ಅದರಲ್ಲೂ ನಮ್ಮ ಮನೆಯವ್ರು ಇದ್ರಿಂದ ನನ್ನ ಮಗಳು ಮನೇಲಿ ನಿಲ್ಲೋದೇ ಇಲ್ಲ, ಅಪ್ಪನ ಜೊತೆ ಹೊರಗಡೆ ಸುತ್ತಬೇಕು ಅಂದ್ಕೊಂಡಿರ್ತಾಳೆ, ರೆಡಿಯಾಗಿರ್ತಾಳೆ. ಇವತ್ತು ಪಪ್ಪ ಮನೇಲಿದ್ದಾರಾ, ನಡಿ ಹೊರಗಡೆ ಹೋಗಿ ಬರೋಣ ಅಂದ್ಬಿಟ್ಟು ಹಠ ಮಾಡ್ತಾಳೆ. ಡೈಲಿ ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ, ಮನೆಗೆ ಬರೋಷ್ಟೊತ್ತಿಗೆ 9:30 ಆಗುತ್ತೆ. ಇವತ್ತು ಮಧ್ಯಾಹ್ನಕ್ಕೆ ಮನೆಗೆ ಬಂದಿದ್ದರು. ಹಾಗಾಗಿ ಅವಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಅಪ್ಪ ಮನೇಲಿದ್ದರೆ ಫುಲ್ಲು ಖುಷಿ ಅವಳಿಗೆ. ಅಪ್ಪ ಮನೇಲಿದ್ದಾರೆ ಅಂದರೆ ಏನೋ ಒಂದು ಹಬ್ಬದ ರೀತಿ ಅವಳಿಗೆ. ಅವ್ರಿಗೂ ಕೂಡ ಇದೇ ರೀತಿ ಇಷ್ಟ ಆಗುತ್ತೆ. ವಾರೆಲ್ಲ ಕೆಲಸ ಮಾಡಿರ್ತಾರೆ, ವಾರದಲ್ಲಿ ಒಂದು ದಿವಸ ಈ ಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವರು ಕೂಡ ಇಷ್ಟಪಡ್ತಾರೆ. ಹಾಗೆ ಮನೆಗೆ ಎಲ್ಲರಿಗೂ ಸ್ಟೀಮ್ ಚಿಕನ್ ಮೊಮೋಸು ಮತ್ತು ಫ್ರೈಡ್ ಮೊಮೋಸ್ನ ತೊಗೊಂಡ್ವಿ. ಹಾಗೆ ನನ್ನ ಮಗ ಎಗ್ ರೈಸ್ ಬೇಕು ಅಂತೇಳಿ ಅವನಿಗೂ ಕೂಡ ಎಗ್ ರೈಸ್ ಪ್ಯಾಕ್ ಮಾಡಿಸ್ಕೊಂಡ. ಅಲ್ಲಿಂದ ಮತ್ತೆ ಮಗಳು ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅಲ್ಲಿ ಅವಳನ್ನ ಹೊರಗಡೆ ಕರ್ಕೊಂಡು ಬಂದರೆ ಸಾಕು, ಅವಳು ಎಲ್ಲೆಲ್ಲ ಹೇಳ್ತಾಳೋ ಅಲ್ಲೆಲ್ಲ ಹೋಗಬೇಕು. ಮನೇಲಿ ಏನಾದರೂ ಅರ್ಜೆಂಟ್ ಕೆಲಸ ಇಟ್ಬಿಟ್ಟು ಬಂದರೆ ಇವಳನ್ನ ಹೊರಗಡೆ ಕರ್ಕೊಂಡು ಬಂದು ಬೇಗ ಹೋಗ್ತೀವನ್ನ ಸುಮ್ಮನೆ. ಯಾಕಂದರೆ ಅವಳಿಗೆ ಏನೇನು ಬೇಕು ಎಲ್ಲ ತೆಗೆಸ್ಕೊಂಡು ಹೋಗೋ ತನಕ ಅವಳು ಬೇಗ ಮನೆಗೆ ಹೋಗೋಕ್ಕೆ ಬಿಡಲ್ಲ, ತುಂಬಾ ಹಠ ಮಾಡ್ತಾಳೆ. ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದನೇ ನಾವೆಲ್ಲರೂ ಹೊರಗಡೆ ಬಂದ್ವಿ. ಅವಳಿಗೂ ಸ್ವಲ್ಪ ಹೋಮ್ವರ್ಕ್ ಏನು ಇರಲಿಲ್ಲ. ಈ ಟೈಮಲ್ಲಿ ನನಗೆ ಬೇರೆ ಎಲ್ಲ ಕೆಲಸದಕ್ಕಿಂತ ಅವಳಿಗೆ ಹೋಮ್ವರ್ಕ್ ಮಾಡಿಸೋದೇ ತುಂಬಾ ದೊಡ್ಡ ಕೆಲಸ. ಟ್ಯೂಷನ್ ಮುಗಿಸ್ಕೊಂಡು ಬಂದಿರ್ತಾಳೆ, ಟ್ಯೂಷನಲ್ಲಿ ಏನು ಹೋಮ್ವರ್ಕ್ ಮಾಡಿರಲ್ಲ, ಮನೆಗೆ ಬಂದೇ ಹೋಮ್ವರ್ಕ್ ಮಾಡಬೇಕು. ಹಾಗಾಗಿ ಇವತ್ತೇನು ಹೋಮ್ವರ್ಕ್ ಇಲ್ಲದೆ ಇರೋ ಕಾರಣ ಹೊರಗಡೆ ಬಂದ್ವಿ. ಎಲ್ಲರೂ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂದ್ಕೊಂಡು ಇದಕ್ಕೋಸ್ಕರನೇ ಟೈಮ್ ಇಟ್ಕೊಂಡು ಬಂದ್ವಿ. ಇಲ್ಲಿ ಬಂದರೆ ಜ್ಯೂಸ್ ಬೇಕು ಅಂತ ಹೇಳಿದ್ಲು. ಎಲ್ರಿಗೂ ಫ್ರೂಟ್ಸ್ ಜ್ಯೂಸ್ ಆರ್ಡ್ರ್ ಮಾಡಿ ತೊಗೊಂಡ್ವಿ. ಟೈಮ್ ಆಗಿದೆ 8 ಗಂಟೆ. ಕೂಲ್ ಡ್ರಿಂಕ್ಸ್ ಬೇಕು ಅಂದ್ಲು. ನೋಡಿ, ಈ ಟೈಮಲ್ಲೂ ಕೂಲ್ ಡ್ರಿಂಕ್ಸೇ ಕುಡಿಯೋದು. ಚಳಿ ಹೊರಗಡೆ ಎಲ್ಲ ಆದರೂ ಕೂಡ ಕೂಲ್ ಡ್ರಿಂಕ್ಸ್ ಕುಡಿಯೋದನ್ನ ಬಿಡಲ್ಲ. ಎಲ್ಲರೂ ಕೂಲ್ ಡ್ರಿಂಕ್ಸ್ ತೊಗೊಂಡು ನಾನು ಕೂಡ ಫ್ರೂಟ್ಸ್ ಮಿಕ್ಸೇ ತೊಗೊಂಡೆ. ನನಗೂ ತುಂಬ ಇಷ್ಟ ಫ್ರೂಟ್ಸ್ ಮಿಕ್ಸ್ ಅಂದರೆ. ಎಲ್ರಿಗೂ ಅದನ್ನೇ ತೊಗೊಂಡ್ವಿ. ಹೇಳ ನಾನು ಕೊಡ್ತೀನಿ ನೋಡಿ, 2 ಕೊಡ್ತಾರೆ. ಅಮ್ಮ ಕೊಡು. ಜ್ಯೂಸ್ ಎಲ್ಲ ಕುಡ್ಕೊಂಡು ಸಂತೆ ಕಡೆ ಹೋಗಿ ಬರೋಣ ಅಂತ ಸಂತೆ ಕಡೆ ಹೊರಟ್ವಿ. ನಮ್ಮ ಏರಿಯಾದಲ್ಲಿ ವಾರಕ್ಕೆ 2 ದಿವಸ ಸಂತೆ ಇರುತ್ತೆ. ಇವತ್ತಿಲ್ಲಿ ಸಂತೆ ಇರೋದ್ರಿಂದ ಸ್ವಲ್ಪ ಚಿಕ್ಕ ಪುಟ್ಟದ್ದು ಬೇಕಾಗಿತ್ತು. ಹಾಗಾಗಿ ಸಂತೆಗೂ ಹೋಗಿ ಬರೋಣ ಅಂದ್ಬಿಟ್ಟು ಹೊರಟ್ವಿ.
ಈ ಟೈಮಲ್ಲಿ ವಾಕ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಮಧ್ಯಾಹ್ನ ಟೈಮಲ್ಲಿ ಬಂದರೆ ಅಂತೂ ತುಂಬಾ ಬಿಸಿಲಿರುತ್ತೆ. ಈ ಪ್ಲೇಸಲ್ಲೆಲ್ಲ ತಿರುಗಾಡೋಕ್ಕಾಗಲ್ಲ. ಇವಾಗ ಎಷ್ಟೊತ್ತಾದರೂ ತಿರುಗಾಡಿದ್ರೂ ಸುಸ್ತಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಮನೆಯಲ್ಲೇ ಇತ್ತು. ಸ್ವಲ್ಪ ಟೊಮೊಟೊ ಬೇಕಾಗಿತ್ತು, ಹಾಗಾಗಿ ಟೊಮೊಟೊ ತೊಗೊಂಡೋಗೋಣ ಅಂತ ಬಂದ್ವಿ. ಇಲ್ಲಿ ಮಶ್ರೂಮ್ ನೋಡಿದ ಮೇಲೆ ಮಕ್ಕಳು ಮಶ್ರೂಮ್ ತೊಗೊಂಡೋಗೋಣ ಮಮ್ಮಿ, ಮಶ್ರೂಮ್ ಬಿರಿಯಾನಿ ಮಾಡು ನೈಟಿಗೆ ಅಂತ ಹೇಳಿದರು. ಹಾಗಾಗಿ ಮಶ್ರೂಮ್ನ ತೊಗೊಂಡು ಸ್ವಲ್ಪ ತರಕಾರಿ ತೊಗೊಂಡ್ವಿ. ಇನ್ನೇನು ಇಲ್ಲಿ ಬಂದಿದ್ವಲ್ಲ ಅಂದ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಬೇಕಾಗಿತ್ತು. ಬೆಳ್ಳುಳ್ಳಿನ ತೊಗೊಂಡು ನಮ್ಮ ಏರಿಯಾದಲ್ಲಿ ಏನು ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ತರಕಾರಿ ಮಾತ್ರ ಫ್ರೆಶ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲಿಗೆ ಬಂದಿರೋದೇ ಇದೆ ಅಂತ ಅಂದ್ಬಿಟ್ಟು ಚಿಕ್ಕ ಪುಟ್ಟ ತರಕಾರಿ ಎಲ್ಲ ತೊಗೊಂಡ್ವಿ. ಸ್ವಲ್ಪ ಕ್ಯಾರೆಟು ಅದು ಇದು ಬೇಕಾಗಿತ್ತು, ಹಾಗೆ ತೊಗೊಂಡ್ವಿ. ಇತ್ತು ಮನೆಯಲ್ಲಿ, ಆದರೂ ಕೂಡ ಬಂದಿದ್ದೀವಲ್ಲ ಚೆನ್ನಾಗಿದೆ ಫ್ರೆಶ್ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ಕ್ಯಾರೆಟು ಬೆಂಡೆಕಾಯಿ ಎಲ್ಲ ತೊಗೊಂಡ್ವಿ. ಹಾಗೆ ಟೊಮೊಟೊನೂ ಕೂಡ ತೊಗೊಂಡ್ವಿ. ಟೊಮೊಟೊ ಚೆನ್ನಾಗಿತ್ತು ಫ್ರೆಶ್ ಆಗಿ, ಆದರೆ ರೇಟ್ ಸ್ವಲ್ಪ ಜಾಸ್ತಿ 40 ರುಪೀಸ್ ಅಂತ ಹೇಳಿದರು. ಹಾಗಾಗಿ ನಾವು 2 kg ತೊಗೊಂಡ್ವಿ. ಏನು ಮಾಡೋಕ್ಕಾಗಲ್ಲ, ಕಮ್ಮಿ ಇರುವಾಗಲೂ ತಿಂದಿರ್ತೀವಲ್ವ, ಹಾಗೆ ಜಾಸ್ತಿ ಇರುವಾಗಲೂ ತೊಗೊಳ್ಲೇಬೇಕು. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗಳೆಲ್ಲ ಓಪನ್ ಮಾಡಿ ನೋಡಿದ್ಲು ಏನೇನು ತಂದಿದ್ವಿ ಅಂದ್ಬಿಟ್ಟು. ಹಾಗೆ ಬರ್ತಾ ಪೂಜೆಗೆ ಹೂವನ್ನು ತೊಗೊಂಡ್ವಿ. ಹಾಗೆ ನನ್ನ ಮಗಳು ಮಶ್ರೂಮು ಟೊಮೊಟೊ, ಮಕ್ಕಳಿಗೆ ನೋಡಿ ಮೊಮೋಸು, ನಾನ್ ವೆಜ್ ಮೊಮೋಸು ವೆಜ್ ಮೊಮೋಸು 2 ತೊಗೊಂಡ್ಲು. ಆ ಮಗ ಎಗ್ ರೈಸ್ ತೊಗೊಂಡ. ಹಾಗೆ ನಾನು ಮೆಡಿಕಲಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ತೊಗೊಂಡೆ. ಅಲ್ಲೂ ಕೂಡ ಬಿಡಲಿಲ್ಲ, ಅಲ್ಲೂ ಕೂಡ ಜ್ಯೂಸ್ ಎಲ್ಲ ಫ್ರೂಟ್ಸ್ ಜ್ಯೂಸ್ ಎಲ್ಲ ತೊಗೊಂಡ್ರು ಮಕ್ಕಳು. ನನಗೆ ಮನೆಗೆ ಬೇಕಾಗಿದೆ ಅಂತ ನನಗೇನೆಲ್ಲ ಬೇಕಂದ್ಬಿಟ್ಟು ನಾನು ಇಷ್ಟು ಐಟಮ್ಸ್ ತೊಗೊಂಡೆ. ನನಗೆ ಬೇಕಾಗಿದ್ದು ನಾನು ಹೋಗಿದ್ದೆ ಇದೆಲ್ಲ ಬೇಕು ಅಂದ್ಬಿಟ್ಟು. ಆದರೆ ಅಲ್ಲಿ ನೋಡಿದರೆ ಮಕ್ಕಳಿಗೆ ಏನೇನು ಬೇಕೆಲ್ಲ ಜಾಸ್ತಿ, ಅವ್ರಿಗೆ ಏನೇನು ಬೇಕು ಅದನ್ನೇ ತೊಗೊಂಡ್ರು. ಹೋಗ್ಲಿ ಬಿಡಿ, ಮಕ್ಳಿಗೆ ಕೊಡಿಸ್ಲೇಬೇಕಲ್ವಾ. ಅಲ್ಲಿಂದ ಬಂದು ನನ್ನ ಮಗಳು ಮಮ್ಮಿ ಟೇಸ್ಟ್ ನೋಡಿ ಹೇಳ್ತೀನಿ ವೀಡಿಯೋ ಮಾಡ್ಕೊ ಅಂತ ಹೇಳಿದ್ಲು. ಹಾಗಾಗಿ ಒಂದು ವೀಡಿಯೋನೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ತುಂಬಾ ಇಷ್ಟಪಡ್ತಾಳೆ ಮೊಮೋಸ್, ಅದೇನು ಇಷ್ಟನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ. ತುಂಬ ಜಾಸ್ತಿ ರೇಟ್, ಆದರೆ ಒಂದು ಪೀಸಿಗೆ 10 ರೂಪಾಯಿ ಬೀಳುತ್ತೆ. ಹಾಗಾಗಿ ಬೇಜಾರಷ್ಟೇ. ಚೆನ್ನಾಗಿದೆ ಅಂತ ಹೇಳಿ ಅವಳು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಏನೋ ಒಟ್ಟಿನಲ್ಲಿ ನಾವು ಕೊಡಿಸಿದ ಹೊಟ್ಟೆ ತುಂಬ ತಿಂದರೆ ಸಾಕು. ಹಾಗೆ ನಾನಿಲ್ಲಿ ಅಡುಗೆ ಮಾಡೋಣ ಅಂತ ಬಂದೆ. ಮಶ್ರೂಮ್ ಬಿರಿಯಾನಿ ಮಾಡು, ಇವಾಗಲೇ ಮಾಡು, ನೈಟ್ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಬೇಕು ಅಂತ ಹೇಳಿದ್ರಲ್ವ, ಹಾಗಾಗಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆನೂ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಬಂದೆ. ನಮ್ಮ ಮನೆಯವರೆಲ್ಲ ಮಶ್ರೂಮ್ನ ರೆಡಿ ಮಾಡಿ ಕೊಡ್ತಾರೆ, ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ. ಮನೆಯಲ್ಲಿದ್ದರೆ ಅವರು ಪಾಪ ಹೆಲ್ಪ್ ಮಾಡ್ತಾರೆ. ನಾನು ಡ್ಯೂಟಿಗೆ ಹೋಗ್ತೀನಿ, ನೀನು ಮನೆಯಲ್ಲಿ ಇರ್ತೀಯ ಆ ಥರ ಏನೂ ಇದಿಲ್ಲ. ಅವರು ಹೆಲ್ಪ್ ಮಾಡ್ತಾರೆ. ಏನೋ ಒಬ್ರಿಗೊಬ್ರು ಹೆಲ್ಪ್ ಆಗಬೇಕಲ್ವ, ಒಬ್ಬರೇ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಕೆಲಸ. ಅವರು ಕೂಡ ಚಿಕ್ಕ ಪುಟ್ಟದ ಹೆಲ್ಪ್ ಮಾಡ್ತಾರೆ. ಹಾಗೆ ಮನೆಗೆ ಬಂದು ಅವರು ಎಲ್ಲ ರೆಡಿ ಮಾಡಿ ಕೊಟ್ಟರು. ನಾವು 6 ಗಂಟೆಗೆ ಹೋಗಿದ್ದು, ಬರೋಷ್ಟೊತ್ತಿಗೆಲ್ಲ ಟೈಮು 8:30 ಆಗಿತ್ತು. ಬೇಗ ಅಡುಗೆ ಮಾಡಬೇಕು ಅಂದ್ಬಿಟ್ಟು ಅವರು ರೆಡಿ ಮಾಡಿಕೊಟ್ರು. ಮಗ ಎಲ್ಲ ತರಕಾರಿ ಎಲ್ಲ ಜೋಡಿಸಿಟ್ಟ, ಎಲ್ಲ ಬೇರೆ ಬೇರೆ ಕವರ್ಗಳಿಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಕ್ತಾನೆ. ಪಾತ್ರೆ ತೊಳೆಯೋದು ನೋಡಿ, ಇದು 30 ರೂಪಾಯಿ ಕೊಟ್ಟು ತಂದಿದ್ದೆ. ಅದು ಅಷ್ಟೊಂದು ಚೆನ್ನಾಗಿಲ್ಲ. ತೊಳೆಯೋದೆಲ್ಲ ಪಾತ್ರೆಯಲ್ಲೇ ಚೆನ್ನಾಗೇ ತೊಳೆಯುತ್ತೆ, ಬಟ್ ಅದರಲ್ಲೇ ಅಲ್ಲಲ್ಲೇ ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾನು ಮೀಶೋದಲ್ಲೊಂದು ಪಾತ್ರೆ ತೊಳೆಯೋದನ್ನ ತರಿಸ್ಕೊಂಡಿದ್ದೀನಿ. ಪಾತ್ರೆ ಉಜ್ಜೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ನೋಡೋದಕ್ಕೆ ಕರ್ಚಿಪ್ ಥರ ಐತೆ. ಇದನ್ನು ಈ ಥರ ನೋಡಿ, ಈ ಥರ ಇರುತ್ತೆ. ಇದನ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಪಾತ್ರೆ ಉಜ್ಜೋದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಪ್ಯಾಕಲ್ಲಿ 6 ಪೀಸ್ ಬರುತ್ತೆ. 80 ರುಪೀಸ್ ಏನೋ ಇದೆ ಅಷ್ಟೇ. ಈ ಥರ ಸಾಫ್ಟಾಗಿ ಉಜ್ಕೊಂಡ್ರೆ ನೋಡಿ ಚೆನ್ನಾಗಿರುತ್ತೆ. ಪಾತ್ರೆ ಕೂಡ ಸ್ಕ್ರ್ಯಾಚ್ ಬರಲ್ಲ, ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಮತ್ತು ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೀಟಾಗಿ ತೊಳೆದು ಒಣಗಾಕೊಳ್ಬೋದು, ಏನೂ ಅಂಟ್ಕೊಳ್ಳಲ್ಲ ನೋಡಿ. ಏನೇ ಸಾಂಬಾರ್ದಾಗಲಿ ಅನ್ನದಾಗಲಿ ಯಾವುದೇ ರೀತಿ ಏನು ಇದ್ದರೂ ಕೂಡ ಅಂಟ್ಕೊಳ್ಳಲ್ಲ. ನೀಟಾಗಿ ತೊಳೆದ್ಬಿಟ್ಟು ಒಣಗಾಕ್ಕೊಳ್ಬೋದು. ಎಲ್ಲ ಕೆಲಸ ಮುಗೀತು. ಹಾಗೆ ಅಡುಗೆನೂ ಕೂಡ ರೆಡಿ ಆಯಿತು. ಮಶ್ರೂಮ್ ಬಿರಿಯಾನಿ ಘಮ ಘಮ ಅಂತ ಇದೆ. ನಾನು ಅವ್ರು ಹೇಳಿದ್ನ ಮಾಡಿಕೊಟ್ರೇ ಇಷ್ಟಪಟ್ಟು ತಿಂತಾರೆ, ಇಲ್ಲಾಂದರೆ ತಿನ್ನಲ್ಲ. ಹಾಗಾಗಿ ಅವ್ರೇನು ಕೇಳ್ತಾರೋ ಅದನ್ನೇ ಮಾಡಿಕೊಡ್ತೀನಿ. ತುಂಬಾ ಚೆನ್ನಾಗಾಗಿದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಫ್ಯಾಮಿಲಿ ಲಾಗ್ ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.